ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಶಾಕ್ ಕೊಟ್ಟ ಡಿಕೆ ಶಿವಕುಮಾರ್. ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಗೆಲ್ಲಲು ತಂತ್ರ. ದೇವೇಗೌಡ ಕುಮಾರಸ್ವಾಮಿಗೆ ಇದು ಒಂದು ತರಹದ ಆಘಾತ. ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರ ಗೆಲ್ಲಲು ತಂತ್ರ. ಕಾಂಗ್ರೆಸ್ ಸೇರಿದ ಜೆಡಿಎಸ್ ಬಿಜೆಪಿ ಮುಖಂಡರು. ಶ್ರವಣ ಬೆಳಗೋಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮುಖಂಡರ ಸೇರ್ಪಡೆ. ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. ಹಾಸನದ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಾಗಿ ಶಪಥ ಮಾಡಿದ್ದಾರೆ. ಮಾಜಿ ಕೆಎಸ್ಐಡಿಸಿ ಸಿವಿ ರಾಜಪ್ಪ ಬಿಜೆಪಿಯಲ್ಲಿದ್ದವರು. ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಎಚ್ಎಸ್ ಶ್ರೀಕಾಂತಯ್ಯ ಜೆಡಿಎಸ್ನಲ್ಲಿದ್ದವರು. ಚನ್ನರಾಯಪಟ್ಟಣ ಟೌನ್ ಪ್ಲಾನಿಂಗ್ ಮಾಜಿ ಅಧ್ಯಕ್ಷ ಎಸಿ ಆನಂದ್ ಕುಮಾರ್ ಬಿಜೆಪಿಯಲ್ಲಿದ್ದವರು. ಬಾಗೂರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಶ್ವೇತಾ ಬಿಜೆಪಿಯಲ್ಲಿದ್ದವರು. ಇನ್ನು ಬೆಕ್ಕಾ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಎಚ್ಎನ್ ಲಾವಣ್ಯ ಜೆಡಿಎಸ್ ಪಾರ್ಟಿಯಲ್ಲಿದ್ದವರು. ಗೌಡಗೆರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪರಮೇಶ್ ಅವರು ಕೂಡ ಜೆಡಿಎಸ್. ಚನ್ನರಾಯಪಟ್ಟಣ ಸಿಎಂಸಿ ಮಾಜಿ ಸದಸ್ಯ ಅನ್ವರ್ ಪಾಷಾ ಜೆಡಿಎಸ್ನಲ್ಲಿದ್ದವರು. ಚನ್ನರಾಯಪಟ್ಟಣ ಸಿಎಂಸಿ ಅಧ್ಯಕ್ಷರಾದ ಇನ್ನು ಫರ್ಹಾ ಅವರು ಕೂಡ ಜೆಡಿಎಸ್ನಲ್ಲಿದ್ದವರು. ಗೌಡಗೆರೆ ಪಿಎಸಿಎಸ್ ಮಾಜಿ ಅಧ್ಯಕ್ಷ ಜಿಎಂ ರಮೇಶ್ ಜೆಡಿಎಸ್ನ ಸಕ್ರಿಯ ನಾಯಕ. ಶ್ರವಣಬೆಳಗೊಳ ಪಿಎಸಿಎಸ್ ಮಾಜಿ ಅಧ್ಯಕ್ಷ ಪ್ರದೀಪ್ ಜೆಡಿಎಸ್. ಪಿಎಸಿಎಸ್ ಮಾಜಿ ಅಧ್ಯಕ್ಷ ಉಮೇಶ್ ಅಕ್ಕನಹಳ್ಳಿ ಜೆಡಿಎಸ್. ಹೀಗೆ ಎಂ ಶಿವರಾಜ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ತಿಮ್ಮೇಗೌಡ ಜೆಡಿಎಸ್ನಲ್ಲಿದ್ದವರು. ದಳಪತಿಗೆ ತೀರಾ ಹತ್ತಿರ ಆದವರು. ಚನ್ನರಾಯಪಟ್ಟಣ ಸಿಎಂಸಿ ಮಾಜಿ ಸದಸ್ಯ ಹರ್ಷ ಬಿಜೆಪಿ. ಚನ್ನರಾಯಪಟ್ಟಣ ಸಿಎಂಸಿ ಮಾಜಿ ಅಧ್ಯಕ್ಷೆ ಗೀತಾ ಅವಿನಾಶ್ ಜೆಡಿಎಸ್. ಚನ್ನರಾಯಪಟ್ಟಣ ಮೈನಾರಿಟಿ ಸೆಲ್ ಅಧ್ಯಕ್ಷ ಜಬೀವುಲ್ಲಾ ಬೇಗ್ ಅವರು ಕೂಡ ಜೆಡಿಎಸ್ನ ನಾಯಕ. ದೇವೇಗೌಡ ಕುಮಾರಸ್ವಾಮಿಗೆ ಇದು ನಿಜಕ್ಕೂ ಕೂಡ ಇನ್ನೊಂದು ವಾರ ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಸನ ಅದು ಪ್ರಾದೇಶಿಕ ಪಾರ್ಟಿಯ ಭದ್ರಕೋಟೆ. ಹಳನರಸೀಪುರ, ಹಾಸನ, ಅದರಲ್ಲಿರ್ತಕ್ಕಂಥ 7 ತಾಲೂಕುಗಳು, ಸಕಲೇಶಪುರ, ಅರಸೀಕೆರೆ, ಬೇಲೂರು, ಹೀಗೆ ಶ್ರವಣಬೆಳಗೊಳ ಎಲ್ಲವೂ ಕೂಡ ಜೆಡಿಎಸ್ನ ಭದ್ರಕೋಟೆ ಅಂತ ಅನ್ಕೊಂಡಿದ್ರು. ಯಾವಾಗ ಕಾಂಗ್ರೆಸ್ ಪಕ್ಷ ಹಾಸನಕ್ಕೆ ನುಗ್ಗಿ ಬೈಪಾಸ್ ಸರ್ಜರಿ ಮಾಡ್ತಲ್ಲ, ಅಲ್ಲಿಗೆ ಮುಗಿಯಿತು. ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಕೆಪಿಸಿಸಿ ಸದಸ್ಯರು ಅವರು ಇವತ್ತು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಎಚ್ ಎಸ್ ಶ್ರೀಕಂಠಯ್ಯರವರು ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಮಾಜಿ, ಅವರು ಇವತ್ತು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಎಸಿ ಆನಂದ್ ಕುಮಾರ್ ಅವರು ಮಾಜಿ ಟೌನ್ ಪ್ಲಾನಿಂಗ್ನ ಅಧ್ಯಕ್ಷರು ಬಿಜೆಪಿ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ ಎಚ್ ಎನ್ ಲವಣ್ಣ ಅವರು ಮಾಜಿ ಬೆಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವತ್ತು ಜೆಡಿಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಪರಮೇಶಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಗೌಡಗೆರೆಯಿಂದ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯಮಾಡಿ ಕಾರ್ಯಕರ್ತರು ಹಿಂದಕ್ಕೆ ಬರಬೇಕು. ಅವ್ರು ಸೇರ್ಪಡೆ ಆಗೋರೆಲ್ಲ ಒಂದೇ ಲೈನ್ ಇರಲಿ. ಆನಂದೊಂದಾಯ್ತು. ಅನ್ವರ್ ಪಾಷಾರವರು ನಗರಸಭೆಯ ಮಾಜಿ ಸದಸ್ಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ತೊರೆದು ಬರ್ತಾ ಇದ್ದಾರೆ. ಫರಾನ ಅನ್ನೋರು ಹಾಲಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜಿಎಂ ರಮೇಶ್ ಅಣ್ಣರವರು ಗೌಡಗೆರೆ ಸೊಸೈಟಿ ಅಧ್ಯಕ್ಷರು. ಅಕ್ನಳ್ಳಿ ಉಮೇಶ್ ಅಣ್ಣರವರು ಮಾಜಿ ಸೊಸೈಟಿ ಅಧ್ಯಕ್ಷರು. ತಿಮ್ಮೇಗೌಡರು ಎಂ ಶಿವರ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು. ನಾವು ಕಲ್ತಿದ್ದೀವಲ್ಲ ತಂತ್ರ, ತಂತ್ರ. ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗ್ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲುವಂತ ಅವಕಾಶ ಖಂಡಿತ ಇದೆ. ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ. ನಾವು ಗೆಲ್ತಿದ್ದೋ 2-3 ಸೀಟು ನಮ್ಮವರೇ ಒಳಗಡೆ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ. ಮುಂದಕ್ಕೆ ತಯಾರಾಗೋಣ. ನಾವು ಕಲ್ತಿದ್ದೀವಲ್ಲ ತಂತ್ರ, ತಂತ್ರ. ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗ್ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲುವಂತ ಅವಕಾಶ ಖಂಡಿತ ಇದೆ.
ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ. ನಾವು ಗೆಲ್ತಿದ್ವಿ. ರಾಜ್ಯದ ತೆರಿಗೆ ಚೆನ್ನಾಗಿ ಬರಲಿ, ತೆರಿಗೆ ಬಂದ್ರೆ ಮಾತ್ರ ತಿಂಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದ DK ಶಿವಕುಮಾರ್ ಹಿಂಗೆ ಹೇಳಿಕೆಯನ್ನು ಕಂಟಿನ್ಯೂ ಮಾಡಿದ್ರೆ 7ಕ್ಕೆ 7 ಗೆಲ್ತೀರಾ? ನಿಮಗೆ ತಿಂಗಳಿಗೆ ನಾವು ಕೊಡೋದು ಸಂಬಳ ಅಲ್ಲ ಅಂತ ಹೇಳಿ ನಿಮ್ಮದೇ ಸಚಿವರು KJ ಜಾರ್ಜ್ ಹೇಳಿದ್ರಲ್ಲ, ಹಂಗೆ ಹೇಳ್ಕೊಂಡು ಹೋದ್ರೆ ನೀವು 7ಕ್ಕೆ 7 ಗೆಲ್ತೀರಾ? 7ಕ್ಕೆ 7 ಗೆಲ್ಲೋದಕ್ಕೆ ಒಂದು ಕಾರಣ ಆಗಬಹುದು 2,000 ಅಶ್ಲೀಲ ವಿಡಿಯೋ ಹರಿದಾಡಿದ್ದು. ಅದಾದ ನಂತರ ಪಾಪದವನ ಬೈಕ್ ಒಂದು ಕಾರಿಗೆ ಡಿಕ್ಕಿ ಹೊಡಿತು ಅನ್ನೋ ಕಾರಣಕ್ಕೋಸ್ಕರ ಭವಾನಿ ರೇವಣ್ಣರ ಆಕ್ರೋಶಿತ ಮಾತು, ಆಕೆಯ ಮತ್ತೊಂದು ಮುಖವನ್ನ ಹಾಸನದವರು ನೋಡಿದ್ರು. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣರ ಹೆಸರು, ಕುಮಾರಸ್ವಾಮಿಯ ರಾಜಕೀಯ ನಿರ್ಧಾರಗಳು, ಕುಮಾರಸ್ವಾಮಿಯ ಸಿದ್ಧಾಂತ ನಿರಾಕರಣೆ, ಇವೆಲ್ಲವೂ ಕೂಡ ಒಂದರ್ಥದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದ್ರೂ ಕೂಡ ಕಾಂಗ್ರೆಸ್ಸಿನ ಕೆಲ ನಿರ್ಧಾರಗಳು ಮತ್ತು ಕಾಂಗ್ರೆಸ್ನ ಕೆಲ ಇಲ್ಲದಂತಹ ಹೇಳಿಕೆಗಳು ನಿಜಕ್ಕೂ ಕೂಡ ಹಾಸನದ ಕಾಂಗ್ರೆಸ್ನ ವರ್ಚಸ್ಸನ್ನು ಕ್ಷೀಣಿಸೋದಕ್ಕೂ ಕೂಡ ಕಾರಣ ಆಗಬಹುದು. ರಾಜಕೀಯ ಸೂಕ್ಷ್ಮತೆಗಳನ್ನು ತಿಳಿದುಕೊಂಡು ಸರಿಯಾಗಿ ವರ್ಕೌಟ್ ಮಾಡಿದ್ರೆ ಹಾಸನದಲ್ಲಿ ಗೆಲ್ತಾರೆ ಎನ್ನುವಂತಹದ್ದು ಜನರ ಒಂದು ರೀತಿಯ ಜನರಲ್ಲೇ ಈಗ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹದ್ದು. ಸೊ DK ಶಿವಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕಾಂಗ್ರೆಸ್ಸನ್ನ ಸೇರ್ಪಡೆಯಾದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.